ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತ ಮೂಲಂಗಿ ಕೋಸಂಬರಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಒಂದು ಬಾಲ್ ತಗೊಂಡು ಬಾಲ್ದಾಗ ಒಂದು ಅರ್ಧ ಲೀಟರ್ ಮೊಸರ ಹಾಕೊಳ್ಳೋಣ ನೋಡ್ರಿ. ಗಟ್ಟಿ ಮೊಸರ ಇದ್ರೆ ಕೋಸಂಬರಿ ಭಾರಿ ಮಸ್ತ್ ಆಗ್ತೈತಿ. ವೀಕ್ಷಕರೇ, 2 ಮೂಲಂಗಿ ತಗೊಂಡ ಹಿಂಗೆ ಹೆರ್ಕೊಂಡಿದ್ದೇನೆ. ಈಗ ಏನು ಮಾಡೋಣ, ಮೂಲಂಗಿನ ಮೊಸರಿನಾಗ ಹಾಕೊಳ್ಳೋಣ. ಎಲ್ಲ ಮೂಲಂಗಿದಾಗಿಂದ ನೀರು ತೆಗಿಯೋದು ಬೇಡ. ನೀರು ಇದ್ರನ ಕೋಸಂಬರಿ ಚಲೋ ಆಗ್ತದೆ ನೋಡ್ರಿ. ಮೂಲಂಗಿದ ಇದನ್ನ ಮೊಸರದಾಗ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಮೂಲಂಗಿ. ವೀಕ್ಷಕರೇ, ಮೂಲಂಗಿ ಎಲ್ಲ ಮೊಸರದಾಗ ಚಂದಂಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ ಅಂದ್ರೆ, ಹಸಿರು ಮೆಣಸಿನ್ಕಾಯಿ 1-2 ಸಣ್ಣ ಹೆಚ್ಚಿಕೊಂಡಿದ್ದೇನೆ, ಅದನ್ನ ಹಾಕೊಳ್ಳೋಣ. ಉಳ್ಳಾಗಡ್ಡಿ 1 ಮೀಡಿಯಮ್ ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿದೆ ನೋಡ್ರಿ, ಅದನ್ನ ಹಾಕೋಣ ಕೋಸಂಬರಿದಾಗ. ಆಮೇಲೆ ಕೊತ್ತಂಬರಿ ಹಾಕೊಳ್ಳೋಣ ಒಂದಿಷ್ಟ. ಆಮೇಲೆ 1 ಚಮಚ ಉಪ್ಪು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋಣ. ನಿಮಗೆ ಬೇಕಾದ್ರೆ ಹಾಕೋರಿ, ಇಲ್ದಿಕ್ಕ ಹಾಕ್ಲಿಕ್ಕೂ ನಡೀತೈತಿ. ಈಗ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲೇ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಮಸ್ತಾಗಿ ಕೋಸಂಬರಿದಾಗ ಮಿಕ್ಸ್ ಆಗೈತಿ. ಈಗ ಏನ್ ಮಾಡೋಣ, ಇದಕ್ಕೊಂದು ಒಗ್ಗರ್ನಿ ಕೊಡೋಣ ಬರ್ರಿ. ಈಗ ವೀಕ್ಷಕರೇ, ಕೋಸಂಬರಿಗೆ ಒಗ್ಗರ್ನಿ ಹಾಕಾಕ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಒಗ್ಗರ್ನಿದ ಬಾಂಡೆ ಇಡೋಣ. ಅದ್ರಾಗ 2 ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ಈಗ ಎಣ್ಣೆ ಕಾಯಿಲಿ, ಎಣ್ಣೆ ಕಾದೈತಿ. ಈಗ ಏನ್ ಮಾಡೋಣ, ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಎಣ್ಣೆಗ. ಸಾಸಿವೆ ಚಟಪಟ ಅನಾನ ಜೀರಿಗೆ ಹಾಕೊಳ್ಳೋಣ. ಈಗ ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ ನೋಡ್ರಿ. ಈಗ ಕರಿಬೇವು ಹಾಕೊಂಡು ನೋಡ್ರಿ, ಒಂದು 10-15 ಆಮೇಲೆ 1-2 ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಗ್ಗರ್ನಿದಾಗ. ಆಮೇಲೆ 4 ಚಿಟಿಕೆ ಹಿಂಗೆ ಹಾಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಒಗ್ಗರ್ನಿ ರೆಡಿ ಆಗೈತಿ. ಈಗ ಕೋಸಂಬರಿದಾಗಿದ್ದ ಒಗ್ಗರ್ನಿ ಹಾಕೊಳ್ಳೋಣ. ವೀಕ್ಷಕರೇ, ಕೋಸಂಬರಿದಾಗ ಒಗ್ಗರ್ನಿ ಹಾಕೊಂಡಿದ್ದೀನಿ. ಈಗ ಚಂದಂಗಿತ್ತನ ಒಗ್ಗರ್ನಿ ಮಿಕ್ಸ್ ಮಾಡೋಣ. ಈಗ ಎಷ್ಟು ಮಸ್ತಾಗಿ ಮೂಲಂಗಿ ಕೋಸಂಬರಿ ರೆಡಿ ಆಗೈತೆ ನೋಡ್ರಿ ತಿನ್ನಾಕ. ನೋಡಿದ್ರಲ್ಲ ವೀಕ್ಷಕರೇ, ಮೂಲಂಗಿ ಕೋಸಂಬರಿ ಎಷ್ಟು ಮಸ್ತಾಗಿ ರೆಡಿ ಆಯ್ತು. ಇದು ರೊಟ್ಟಿ, ಅನ್ನ, ಚಪಾತಿ ಗನ್ಕ ಭಾರಿ ಮಸ್ತ್ ಹತ್ತೈತಿ ನೋಡ್ರಿ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ. ಧನ್ಯವಾದಗಳು.